ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಊರಿಗೆ ಅಂತ ಬಂದಿದ್ದೆ. ವೀಕೆಂಡು ಮತ್ತು ನನಗೆ ರಜೆ ಇತ್ತು, ಮಕ್ಕಳಿಗೂ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ. ಸೊ ಹಾಗಾಗಿ ಒಂದು 3-4 ಡೇಸ್ ರಜೆ ಕಳೆದ್ಬಿಟ್ಟು ಹೋಗೋಣ ಅಂತ ಕಲ್ಲಾರಿಗೆ ಬಂದಿದೆ. ಸೊ ಹಾಗಾಗಿ ತೋಟಕ್ಕೆ ಬಂದಿದ್ವಿ. ತೋಟದಲ್ಲಿ ನೋಡಿ ಡ್ಯಾಡಿ ಇವಾಗ ಸ್ವಲ್ಪ ರಿನೋವೇಟ್ ಮಾಡ್ತಾ ಇದ್ದಾರೆ. ಅಂದರೆ ಸ್ವಲ್ಪ ಮಣ್ಣೆಲ್ಲ ಅವಾಗ ನಿಮಗೂ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೆ, ಅವಾಗಷ್ಟೇ ಇನ್ನೂ ಕೆಲಸ ಮಾಡಿಸ್ತಾ ಇದ್ರು. ಇವಾಗ ಒಂದು ಸ್ವಲ್ಪ ಸಮಯ ಎಲ್ಲ ಮಾಡಿಕೊಂಡು ಈ ಟೈಮಲ್ಲಿ ಗಿಡ ಹಾಕೋಕ್ಕೆ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಸಕ್ಕತ್ತಾಗಿದೆ. ಲಾಸ್ಟ್ 2 ಇಯರ್ಸ್ ಬ್ಯಾಕು ಅದನ್ನು ರಿನೋವೇಟ್ ಮಾಡಿದರು. ಇವಾಗ ಇನ್ನು ಅರ್ಧ ಏನು ರಿಮೈನಿಂಗ್ ಇದೆ ಅದನ್ನು ರಿನೋವೇಟ್ ಮಾಡ್ತಿದ್ದಾರೆ. ಡೈಲಿ ಕೆಲಸ ಇರುತ್ತೆ. ನಾವೇನೋ ಪೇಟೆಲ್ಲಿ ಇದ್ಕೊಂಡು ಕಾಲೇಜ್ಗೆ ಹೋಗೋದು ಅಥವಾ ಮನೇಲಿ ಚಿಕ್ಕಪುಟ್ಟ ಕೆಲಸ ಇರುತ್ತೆ, ಅದನ್ನು ಮುಗಿಸ್ಕೊಳ್ಳೋದು, ಈ ಥರ ವೀಡಿಯೋಸ್ ಮಾಡೋದು. ಬಟ್ ಇಲ್ಲಿ ಫಾರ್ಮರ್ಸ್ಗೆ ನಮ್ಮ ಡ್ಯಾಡಿ ಅಂತಲ್ಲ, ಎಲ್ಲರಿಗೂ ಅಷ್ಟೇ 365 ಡೇಸು ಕೆಲಸ ಇರುತ್ತೆ. ಅದು ಬೆಳಗ್ಗೆ ಹೋದರೆ ಸಂಜೆ ತನಕನೂ ಕೆಲಸ, ಮತ್ತು ಸಂಜೆ ಒಂದು ಸ್ವಲ್ಪ TV ನೋಡಿ ನ್ಯೂಸ್ ನೋಡಿ ಮಾಡೋದ್ರೊಳಗಡೆ ದಿನನೇ ಕಳೆದಿರುತ್ತೆ. ಊಟ ಮಾಡಿ ಮಲ್ಕೊಂಡ್ಬಿಡ್ತಾರೆ. ಸೊ ಇಷ್ಟು ಕಷ್ಟಪಡ್ತಾರೆ. ಆ್ಯಕ್ಚುಲಿ ಎಲ್ಲ ಫಾರ್ಮರ್ಸ್ಗೂ ನಾನು ಥ್ಯಾಂಕ್ ಯೂನು ಹೇಳ್ತೀನಿ, ಖುಷಿನೂ ಆಗುತ್ತೆ. ಸೊ ಇವಾಗ ನಾನು ತೋಟಕ್ಕೆ ಬಂದಿರೋದ್ರಿಂದ ಡ್ಯಾಡಿ ಏನು ಕೆಲಸ ಮಾಡ್ತಿದ್ದಾರೆ ಅಂತ ಒಂದ್ಸಲ ಹಾಗೆ ವ್ಯೂ ನೋಡೋಣ ಬನ್ನಿ. ಇವಾಗ ಆ್ಯಕ್ಚುಲಿ ತೋಟದಲ್ಲಿ ಇನ್ನೊಂದು ಸ್ವಲ್ಪ ದಿನಕ್ಕೆ ಗಿಡಗಳನ್ನ ನೀಟಾಗಿ ಲೈನ್ ಮಾಡಿ ಕಾಫಿ ಗಿಡಗಳನ್ನ ಹಾಕಿಸ್ತಾರೆ. ಫಾರ್ಮರ್ಸು, ಕಾಫಿ ಪ್ಲಾಂಟರ್ಸು ಎಲ್ಲರೂ ಈಕ್ವಲ್ ಟು ಸೇಮ್. ಯಾಕಂದರೆ ಎಲ್ಲರೂ 365 ಡೇಸು ವರ್ಕ್ ಮಾಡ್ತಾರೆ. ಕೆಲಸ ಆಗಿರೋದ್ರಿಂದ ಮಣ್ಣೆಲ್ಲ ಸಮ ಮಾಡಿರೋದ್ರಿಂದ ಇದರಲ್ಲಿ ಇವಾಗ ಎಲ್ಲಿಗೆ ನೀಟಾಗಿ ಎಲ್ಲಿ ಗಿಡ ಹಾಕಬೇಕು ಅಂತ ಹೀಗೆ ಸಾಲಿಡ್ತಾರೆ. ಇದು ಸಾಲಿಡಿಯೋ ಕೋಲಿ, ನೀಟಾಗಿ ಸಾಲಿಡಿಯೋ ಕೋಲಿದು ಈ ಥರ ನೋಡಿದ್ರು ಗಿಡಗಳು ಹಾಗೆ ಕಾಣಿಸ್ಬೇಕು, ಸ್ಟ್ರೇಟ್ ನೋಡಿದ್ರು ಹಾಗೆ ಕಾಣಿಸ್ಬೇಕು, ಅಡ್ಡಡ್ಡ ಉದ್ದುದ್ದ ಹೆಂಗೆ ನೋಡಿದ್ರು ಕಾಣಿಸ್ಬೇಕು. ಆ ಥರ ನೀಟಾಗಿ ಸಾಲಿಡ್ದು ಗಿಡಗಳನ್ನ ಹಾಕ್ತಾರೆ. ಇನ್ನೊಂದು 3 ಇಯರ್ಸ್ಗೆ ಆಗುವಾಗ ನೀಟಾಗಿ ಒಳ್ಳೆ ಕ್ರಾಪ್ ಸಿಗುತ್ತೆ ಕಾಫಿ. ಲಾಸ್ಟ್ ಸುಮಾರು ವರ್ಷದ ಕಂಪೇರ್ ಮಾಡುವಾಗ ಲಾಸ್ಟ್ ಇಯರ್ ಒಳ್ಳೆ ರೇಟ್ ಸಿಕ್ತು. ಆ್ಯಕ್ಚುಲಿ ಈ ವರ್ಷ ಏನಾಗುತ್ತೆ ಗೊತ್ತಿಲ್ಲ. ಒಳ್ಳೆ ರೇಟ್ ಸಿಕ್ಕಿದ್ರೆ ಒಳ್ಳೇದಾಗುತ್ತೆ. ಯಾಕಂದರೆ ಎಲ್ಲರೂ ಕಷ್ಟಪಟ್ಟಿರ್ತಾರಲ್ವ, ಒಳ್ಳೆ ರೇಟ್ ಸಿಕ್ಕಿದ್ರೆ ಒಳ್ಳೆಯದು. ಅಂದರೆ ಈ ಸಾಲು ಹಿಡಿಯೋದು ಅಂದರೆ ಕರೆಕ್ಟಾಗಿ ಹಿಂಗೆ ನಿಂತ್ಕೊಂಡ್ರೆ ನಾವು ಈ ಎಂಡಿಂದ ಆ ಎಂಡ್ವರೆಗೂ ಕಾಣಿಸ್ಬೇಕು ಒಂದು ಲೈನು. ಸೊ ಆ ಥರ, ಮತ್ತು ಈ ಕಡೆ ಈ ಥರ ನಿಂತ್ಕೊಂಡ್ರೂ ಒಂದು ಲೈನ್ ಬರಬೇಕು. ನೋಡಿ ಲೆಕ್ಕಾಚಾರ ಮಾಡಿ ಹಿಡಿಯೋದು. ಯಾವಾಗಲೂ ನಮ್ಮ ಶಿವಪ್ಪ ಮತ್ತು ಶಿವಪ್ಪ ಅವ್ರ ಹಳ್ಳಿಯವರು ಹಿಡಿಯೋದು ನಮ್ಮ ತೋಟಗಳದ್ದು ಸಾಲು. ಈ ಸರಿ ನಮ್ಮ ಶಿವಪ್ಪ ವಯಸ್ಸಾಗಿದೆಯಲ್ಲ, ಈಗ ಬರ್ತಾಯಿಲ್ಲ, ಮನೆ ಹತ್ರ ಅವಾಗವಾಗ ಬಂದು ಹೋಗ್ತಾರೆ. ಈಗ ಅವ್ರ ಹಳ್ಳಿಯ ಬಂದಿದ್ದಾರೆ, ಕೆಲಸ ನಡೀತಾ ಇದೆ ಇಲ್ಲಿ. ಎಂಥ ಬಿಸಿಲು ಅಂದರೆ ಭಯಂಕರ ಬಿಸಿಲಿದೆ. ಆ ಬಿಸಿಲಲ್ಲೂ ಎಷ್ಟು ನೀಟಾಗಿ ಲೈನ್ ಹಿಡಿದು ಕೆಲಸ ಮಾಡ್ತಿದ್ದಾರೆ. ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಕಾನ್ಸೆಪ್ಟ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.